ಸ್ವಲ್ಪ 2-3 ಲೈನ್ ಅದ ಭಾಷಣ ಇಡೀ ದಿನ ಎಲ್ಲ ತಿಂದು ಬಿಡ್ತದನ್ನು. ಯಾಕಂದ್ರೆ ನಮ್ಮ ಹಣದಿಂದ ಟ್ಯಾಕ್ಸ್ ಪೇಯರಿಂದ ಅದು ಸಂಸ್ಥೆ ನಡೀತಾ ಇರ್ತದೆ, ವಿಧಾನಸಭೆ ನಡೀತಾ ಇರ್ತದೆ. ಒಂದೊಂದು ರೂಪಾಯಿಗೂ ಬೆಲೆ ಇರ್ತದಲ್ಲ, ಯಾಕಂದ್ರೆ ನಾವು ದುಡಿದ ಫಲ ಅದು ನಡೀತಾ ಇರ್ತದೆ. ಅಲ್ಲಿ ಒಳ್ಳೆ ಡಿಸ್ಕಷನ್ ಆಗಲಿ. ಹೌದು, ಏನು ದೋಷದಪ್ಪ GRG ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ BJPಗರು. ಇವರು ಕಾಂಗ್ರೆಸ್ಸಿಗರು ಅದನ್ನು ಏನಪ್ಪ ಅಂತಂದ್ರೆ ತರಬಾರದು ಅಂತೇಳಿ, ಆದರೆ ಅದೇ ಅಷ್ಟರಷ್ಟು ಮಾಡಬಾರ್ದು ಅಂತೇಳಿ ಇವರು ಅದು ತರಬೇಕು ಸರಿ ಅಂತ BJPಗರು. ಅಂದ್ರೆ ಒಬ್ರಿಗೊಬ್ರು ವಿರೋಧ ಮಾಡಿದ್ರು ಅದನ್ನು, ಆದರೆ ಒಂದು ಸಾಧ್ಯಂತಿಕವಾಗಿ ಹೌದು ಏನು ಮಿಸ್ಟೇಕ್ಸ್ ಅದಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರಿಗೆ ಹೋಗಿ ಯಾಕೆ ಮುಡ್ತಾ ಇಲ್ಲ ಅನ್ನೋದನ್ನು ಒಂದಿಷ್ಟು ಕೂಲಂಕಷವಾಗಿ ಚರ್ಚೆ ಈಗ ಸ್ಟಾರ್ಟ್ ಆಗಬೇಕಾಯ್ತು. ನಿನ್ನೆ ಮೊನ್ನೆ ಮುಗಿದೋದು ರಾಜ್ಯಪಾಲರದ ಅವತ್ತು ಸಾಕಷ್ಟು ಮಾತಾಡಿದ್ದಾರೆ. ಮತ್ತು ಇವತ್ತು ನಿನ್ನೇನು ಅರ್ಧ ಮಾತಾಡೋದ್ರಲ್ಲಿ ಏನದ, ಅದಕ್ಕೆ ಈ ಎಲ್ಲ ಬಿಟ್ಟ ಇವತ್ತು ಈ ಒಂದು ರಾಜ್ಯದ ದೊಡ್ಡ ಸದನ ಜನ ಸಮಸ್ಯೆಗಳೇನು, ಇವತ್ತು ಏನು ಆಗಬೇಕಾಗ್ಯದ, ಉದ್ಯೋಗ ಸೃಷ್ಟಿಗೆ ನಾವೇನು ಮಾಡಬೇಕಾಗ್ಯದ. ಹೌದು, ಇದು ಕಸ್ಕೊಂಡ್ರಪ್ಪ ಮಹಾತ್ಮ ಗಾಂಧಿ ಹೆಸರು ತೆಗಿಲಿ, ಆದರೆ ಉದ್ಯೋಗ ಸೃಷ್ಟಿ ನಿಜವಾಗಿ 125 ಕೊಡೋಕ್ಕಾಗ್ತದನ? ರಾಜ್ಯಗಳಿಗೆ 40% ದುಡ್ಡನ್ನು ಹಾಕಕ್ಕೆ ಸಾಧ್ಯದನ? ಯಾಕಂದ್ರೆ ರಾಜ್ಯಗಳ ಸ್ಥಿತಿ ಇವತ್ತು ತಮ್ಮಲ್ಲಿ ಬಂದಂಥ ಎಲ್ಲ ಟ್ಯಾಕ್ಸನ್ನು ಸೆಂಟ್ರಲ್ ಕಳಿಸೋದು. ಈ ಸಲ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟದ ಬಜೆಟ ಹೆಚ್ಚು ಕಡಿಮೆ 55 ಲಕ್ಷ ಕೋಟಿ ರೂಪಾಯಿ ಆಗ್ತದಂತ ಈಗ ಅಂದಾಜದ. ಎಷ್ಟು ರೀ? 55 ಲಕ್ಷ ಕೋಟಿ. ಅದರಲ್ಲಿ 45ರಿಂದ ಹೆಚ್ಚು 47 ತನಕ 47 ಲಕ್ಷ ಕೋಟಿ ತನಕ